ಈ ಸರ್ಕಾರದಿಂದಾಗಿ ಇವತ್ತು ಕಾರ್ಮಿಕರು ಬೀದಿ ಪಾಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆ ಮನೆಗೆ ಸಾಲ ಮಾಡಿಕೊಂಡು ಯಾರೆಲ್ಲ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಕಲ್ಲು ಮತ್ತು ಹೊಯ್ಗೆ ಇಲ್ಲದೆ ಅವರು ಇವತ್ತು ಬೀದಿ ಪಾಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿಗಲ್ ಆಗಿ ಕೆಂಪು ಕಲ್ಲು ಮಂಗಳೂರಿಗೆ ಬರುವ ರೀತಿಯಲ್ಲಿ ನೀವು ಸಹಕಾರ ಮಾಡಿಕೊಳ್ತಾ ಇದ್ದೀರಾ. ಆ ಕಾರ್ಮಿಕರ ಕಣ್ಣೀರು ಒರೆಸುವಂತಹ ಪ್ರಯತ್ನಗಳನ್ನು ನೀವು ಮಾಡಿದ್ರ? ನಮ್ಮ ಬೆಂಬಲಿಗರ ಜೇಬು ಸೇರಿಸಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ನೀವು ಇದಕ್ಕೆ ಯಾವುದೇ ರೀತಿಯ ಪ್ರಯತ್ನ ಮಾಡದ್ದು ನಮ್ಮ ಜಿಲ್ಲೆಗೆ ಈ ದುರ್ಗತಿ ಬರಲಿಕ್ಕೆ ಕಾರಣ ಆಗಿದೆ. ಈ ಜಿಲ್ಲೆಯಲ್ಲಿ ವ್ಯಾಪಕವಾದ ಸಮಸ್ಯೆ ಇರುವುದನ್ನ ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡದಿರುವಂತದ್ದು ಕೂಡ ನಮಗೆ ಗೊತ್ತಾಗ್ತದೆ. ಈ ಜಿಲ್ಲೆಯಲ್ಲಿ ನೂತನ ಮರಳು ನೀತಿಯನ್ನ ಮಾಡುವುದರ ಮುಖಾಂತರ ಈ ಜಿಲ್ಲೆಗೆ ಒಳ್ಳೆ ಆಡಳಿತವನ್ನ ಕೊಡ್ತೇನೆ ಅಂತ ಕಾಂಗ್ರೆಸ್ ಪ್ರಾರಂಭದಲ್ಲಿ ಇಲ್ಲಿ ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ ಯಾವುದೇ ಹೊಸ ಮರಳು ನೀತಿಯನ್ನು ಮಾಡದೆ ಇಲ್ಲಿ ಜನರನ್ನ ಮರಳು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಹೊರತು ಜನರಿಗೆ ಯಾವ ರೀತಿಯ ಮರಳು ನೀತಿಯನ್ನ ಮಾಡುವುದರ ಮುಖಾಂತರ ಈ ಜಿಲ್ಲೆಗೆ ನ್ಯಾಯ ಕೊಡುವಂತ ಕೆಲಸವನ್ನ ಈ ಸರ್ಕಾರ ಮಾಡಲಿಲ್ಲ. ಈ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ. ಈ ಸರ್ಕಾರದಿಂದಾಗಿ ಇವತ್ತು ಕಾರ್ಮಿಕರು ಬೀದಿ ಪಾಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಯಾವುದೇ ಗ್ಯಾರೇಜ್ ಕೆಲಸ ಮಾಡುವವರಿಗಿರ್ಬೋದು, ಕಟ್ಟಡ ಕಾರ್ಮಿಕರಿಗಿರ್ಬೋದು, ಅಥವಾ ಸಣ್ಣ ಹೋಟೆಲ್ ಉದ್ಯಮ ಯಾರು ಸಣ್ಣ ಹೋಟೆಲ್ ನಡೆಸ್ತಾರೆ ಅವರಿಗೆ ಇರ್ಬೋದು, ಕಲ್ಲಿನ ಕೋರೆಯಲ್ಲಿ ಕೆಲಸ ಮಾಡುವವರು ಇರ್ಬೋದು, ಇವತ್ತು ಮನೆ ಮನೆಗೆ ಸಾಲ ಮಾಡಿಕೊಂಡು ಯಾರೆಲ್ಲ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಕಲ್ಲು ಮತ್ತು ಹೊಯ್ಗೆ ಇಲ್ಲದೆ ಅವರು ಇವತ್ತು ಬೀದಿ ಪಾಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಿಂದ ಬ್ಯಾಂಕಿನವರು ಬರುದು, ಇನ್ನೊಂದು ಕಡೆ ಕಟ್ಟಡವನ್ನ ಸಂಪೂರ್ಣ ಮಾಡಲಿಕ್ಕಾಗದೆ ಕಲ್ಲು ಹೊಯ್ಗೆ ಇಲ್ಲದೆ ಕಟ್ಟಡವನ್ನ ಸಂಪೂರ್ಣ ಮಾಡಲಾಗದೆ ಕಂಗಾಲಾಗಿದ್ದಾರೆ. ಒಟ್ಟು ಜಿಲ್ಲೆಯಲ್ಲಿ ಈ ಒಂದು ಸರ್ಕಾರದ ನೀತಿಯಿಂದಾಗಿ ಇಷ್ಟೆಲ್ಲ ಗಂಡಾಂತರ, ಇಷ್ಟೆಲ್ಲ ಕಾರ್ಮಿಕರು ಇಡೀ ಜಿಲ್ಲೆಯಲ್ಲಿ ಕಂಗಾಲಾಗಿದ್ರು ಕೂಡ ಇವತ್ತು ಉಸ್ತುವಾರಿ ಸಚಿವರು ಇದರ ಬಗ್ಗೆ ಒಂದು ಮೀಟಿಂಗ್ ಮಾಡುವುದಿಲ್ಲ. ಇದರ ಬಗ್ಗೆ ನ್ಯಾಯಯುತವಾದ ಒಂದು ವರ್ತನೆಯನ್ನ ಈ ಸರ್ಕಾರ ಮಾಡ್ತಾ ಇಲ್ಲ. ಈ ಸರ್ಕಾರದ ಯಾವುದೇ ಪರಿಶ್ರಮ ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಮಾಡ್ತಾ ಇಲ್ಲ. ಕಲ್ಲು ಲೋಡಿನವರಿಗೆ ಕೆಲಸ ಇಲ್ಲ, ಮನೆ ಕಟ್ಟುವವರಿಗೆ ನ್ಯಾಯಯುತವಾಗಿ ಕಲ್ಲು ಸಿಗ್ತಾ ಇಲ್ಲ. ಈ ಜಿಲ್ಲೆಯಲ್ಲಿ ಕೃಷಿ ಮಾಡುವವನಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಕಲ್ಲು ತೆಗೆದು ಅದರಲ್ಲಿ ಕೃಷಿ ಮಾಡಿ ಜೀವನ ನಡೆಸುವವರು ಸಾಕಷ್ಟು ಜನ ಇದ್ದಾರೆ. ಅದರ ಪ್ರಾಮಾಣಿಕವಾದ ಅಧ್ಯಯನ ಮಾಡುವಲ್ಲಿ ಕೂಡ ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ವೈಫಲ್ಯ ಆಗಿದ್ದಾರೆ. ಈ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಯಾರು ಕಲ್ಲು ಕೊರೆಗೆ ಅರ್ಜಿ ಹಾಕ್ತಾರೆ ಅವರಿಗೆ 21 ದಿನಗಳ ಒಳಗೆ ಅವರಿಗೆ ಅರ್ಜಿಯನ್ನ ವಿಲೇವಾರಿ ಮಾಡಿ ಅವರಿಗೆ ಪರವಾನಗಿಯನ್ನ ಕೊಡಬೇಕಿತ್ತು. ಆದ್ರೆ ಕೊಡ್ತಾ ಇಲ್ಲ. ವ್ಯಾಪಕವಾಗಿ 6 ತಿಂಗಳು 8 ತಿಂಗಳು ಕುಣಿಸುವಂತ ಕೆಲಸವನ್ನ ಈ ಜಿಲ್ಲೆಯ ಮೈನ್ಸ್ ಅಂಡ್ ಜ್ಯುವೆಲರ್ಸ್ ಡಿಪಾರ್ಟ್ಮೆಂಟ್ ನವರು ಮಾಡ್ತಾರೆ. ಇದರ ಕಾರಣದಿಂದಾಗಿ ಇಡೀ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಆಗಿರುವಂತದನ್ನ ನೋಡಿದ್ದೇವೆ. ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಮಣ್ಣು ಬೇರೆ ರಾಜ್ಯಕ್ಕೆ ಹೋಗ್ತದೆ. ಬೇರೆ ಲಾಬಿ ಮಾಡಿಕೊಂಡು ಮಣ್ಣು ಸಾಗಿಸುವಂತ ಕೆಲಸವನ್ನ ವ್ಯಾಪಕವಾಗಿ ಮಾಡ್ತಾರೆ. ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಮಿಕರಿಗೆ ಸಿಗುವಂತ ಒಂದು ಪ್ರಾಮಾಣಿಕ ಕೆಲಸಕ್ಕೆ ಇವತ್ತು ಕಡಿವಾಣ ಹಾಕುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕರಾವಳಿಯ ತುಳುನಾಡಿನ ಇತಿಹಾಸವನ್ನು ತೆಗೆದು ನೋಡಿ. ಸ್ವತಂತ್ರ ಬಂದ ನಂತರ ಇಷ್ಟು ವರ್ಷಗಳು ಮಂಗಳೂರಿನಲ್ಲಿ ಕೆಂಪು ಕಲ್ಲನ್ನು ತೆಗಿತಾ ಮನೆ ಕೆಲಸ ಕಾರ್ಯಗಳು ಆಗ್ತಾ ಇತ್ತು. ಹಲವಾರು ವರ್ಷಗಳಿಂದ ಈ ಕೆಂಪು ಕಲ್ಲು ತೆಗಿತಾ ಮನೆಯ ಕೆಲಸ ಕಾರ್ಯಗಳು ಆಗ್ತಾ ಇತ್ತು. ಒಂದೇ ಒಂದು ದಿವಸ ಕೆಂಪು ಕಲ್ಲು ನಿಲ್ಲಿಸಿ ಮನೆಯ ಕೆಲಸವನ್ನು ನಿಲ್ಲಿಸಿದ್ದು ನಮ್ಮ ಹತ್ರ ಉದಾಹರಣೆ ಇಲ್ಲ. ಮರಳಿಲ್ಲದೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗಿರ್ಬೋದು. ಹಿಂದೆ ಕೆಂಪು ಕಲ್ಲು ತೆಗೆಯುವುದನ್ನು ಸ್ಥಗಿತಗೊಳಿಸಿ ಸಮಸ್ಯೆ ಆದದ್ದು ಇದೇ ಮೊದಲು. ಅದರ ನೇತೃತ್ವ ಯಾರಿಗೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳುವುದು ಹೇಳಬೇಕು. ಇವತ್ತು ಕೆಂಪು ಕಲ್ಲನ್ನ ಮನೆಗಳಿಗೆ ಉಪಯೋಗಿಸಿಕೊಳ್ಳುವಂಥದ್ದು ನಮ್ಮ ಕರಾವಳಿಯ ತುಳುನಾಡಿನ ಪದ್ಧತಿ. ಬಹಳಷ್ಟು ವರ್ಷಗಳಿಂದ ನಾವು ಕೆಂಪು ಕಲ್ಲನ್ನೇ ಉಪಯೋಗ ಮಾಡ್ತಾ ಇದ್ದೇವೆ. ರಾಜ್ಯದ ಬೇರೆ ಭಾಗದಲ್ಲಿ ಕೆಂಪು ಕಲ್ಲನ್ನು ಉಪಯೋಗ ಮಾಡಲಿಕ್ಕೆ ಅವರಿಗೆ ಕೆಂಪು ಕಲ್ಲು ಸಿಗಲ್ಲ. ನಮ್ಮಲ್ಲಿ ಕೆಂಪು ಕಲ್ಲು ಮತ್ತು ಈ ಕರಾವಳಿಯ ಕೇರಳದ ಭಾಗದಲ್ಲಿ ಕೂಡ ಕೆಂಪು ಕಲ್ಲು ಸಿಗುವಂತದನ್ನು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಅವರು ಒಂದು ಮಾತನ್ನ ಹೇಳಿದರು. ನಮ್ಮಲ್ಲೂ ಕೆಂಪು ಕಲ್ಲಿದೆ,
ತೆಗಿಲಿಕ್ಕೆ ಅವಶ್ಯಕತೆ ಬಿದ್ದಾಗ ತೆಗೆಯುವಂತ ಅವಕಾಶಗಳಿದೆ. ತೆಗಿಲಿಕ್ಕೆ ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಲ್ಲಿ ರೂಪರೇಖೆ ಹಾಕದೆ ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಕೆಂಪು ಕಲ್ಲು ಮಂಗಳೂರಿಗೆ ಬರುವ ರೀತಿಯಲ್ಲಿ ನೀವು ಸಹಕಾರ ಮಾಡಿಕೊಳ್ತಾ ಇದ್ದೀರಾ. ಇವತ್ತು ಕೇರಳದಿಂದ ಕಮ್ಮಿ ದರದಲ್ಲಿ ಕೆಂಪು ಕಲ್ಲು ಮಂಗಳೂರಿಗೆ ಬರುವಂತ ರೀತಿಯಲ್ಲಿ ನಿಮ್ಮ ಆಡಳಿತದ ಚುಕ್ಕಾಣಿ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಕೇಳಿದ್ರೆ, ಬೇರೆ ಭಾಗದಿಂದ ಇಲ್ಲಿಗಲ್ ಆಗಿ ಬಂದು ಇಲ್ಲಿ ನಮಗೆ ಕೆಂಪು ಕಲ್ಲನ್ನ ಕಮ್ಮಿ ದರದಲ್ಲಿ ಕೊಡುವಂತ ರೀತಿಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇದನ್ನ ತರುವವರು ಯಾರು? ಬೇರೆ ಬೇರೆ ಭಾಗದಿಂದ ಇಲ್ಲಿಗಲಿ ಮೈನಿಂಗ್ ಅಂತ ಹೇಳುವಂತ ರೀತಿಯಲ್ಲಿ ಮಂಗಳೂರು ನಮ್ಮ ಜಿಲ್ಲೆಯಲ್ಲಿ ಕೆಂಪು ಕಲ್ಲನ್ನ ಕೇರಳದಿಂದ ತಂದು ಮಾರುವವರು ಯಾರು? ಅಥವಾ ಈ ಮರಳನ್ನ ಇಲ್ಲಿಗಲ್ ಆಗಿ ತೆಗೆಯುವವರು ಯಾರು? ನೀವು ನೋಡಿ, ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರ ಹಿಂಬದಿಯಲ್ಲಿ ಇರ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕರ ಹಿಂಬದಿಯಲ್ಲಿ ನಿಂತುಕೊಂಡು ಈ ರೀತಿಯ ಅನಧಿಕೃತವಾದಂತಹ ಚಟುವಟಿಕೆಯನ್ನ ಮಾಡ್ತಾ ಅವರಿಗೆ ಕಾಂಗ್ರೆಸ್ ಸರ್ಕಾರ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದೆ. ಇವತ್ತು ಕೆಂಪು ಕಲ್ಲು ಮತ್ತು ಮರಳಿನ ಬಗ್ಗೆ ಹೇಳಬೇಕು ಅಂತೇಳಿ ಆದ್ರೆ 2023ರ ಚುನಾವಣೆಯ ಪ್ರಣಾಳಿಕೆಯನ್ನು ತೆಗೆದು ನೋಡಿ, ಕಾಂಗ್ರೆಸ್ ಪಾರ್ಟಿಯ ಪ್ರಣಾಳಿಕೆಯನ್ನು ತೆಗೆದು ಓದಿ ಸ್ವಾಮಿ. ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಹೇಳಿದೆ, ಪ್ರತ್ಯೇಕವಾದ ಮರಳು ನೀತಿಯನ್ನು ಮಾಡ್ತೇವೆ, ಈ ಭಾಗದ ಕೆಂಪು ಕಲ್ಲಿಗೆ ಪ್ರತ್ಯೇಕವಾದಂತ ನೀತಿಯನ್ನು ಅನುಷ್ಠಾನ ಮಾಡ್ತೇವೆ. ಕಾಂಗ್ರೆಸ್ನವರು ಹೇಳಿದ್ರು. ಆ ಹೇಳಿದಂತ ವಿಚಾರಗಳನ್ನು ಯಾವುದಾದ್ರೂ ಒಂದು ಎಳ್ಳಿನಷ್ಟು ಅದನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ತಮ್ಮ ಪ್ರಯತ್ನಗಳನ್ನು ಮಾಡಿಲ್ಲ.